ಇಡೀ ಜಗತ್ತಿಗೆ ಸಾರುವಂಥದ್ದು ಅತಿ ಪ್ರಮುಖವಾದಂಥ ಶ್ರೇಷ್ಠವಾದ ಧರ್ಮ ಅಂದರೆ ಹಿಂದೂ ಧರ್ಮ, ಹಿಂದೂ ಸನಾತನ ಧರ್ಮ. ಇವತ್ತು ನಮ್ಮ ಹಿಂದೂ ಸನಾತನ ಧರ್ಮಕ್ಕೆ ಕಪ್ಪು ಮಸಿ ಬಳಿಯುವಂಥ ಕೆಲಸವನ್ನು ಕೆಲವು ಕಿಡಿಗೇಡಿಗಳು ಷಡ್ಯಂತ್ರವರು ಮಾಡ್ತಾಯಿದ್ದಾರೆ. ಅಲ್ಲಿ ನಾವು ಹಿಂದೂಗಳಾಗಿ ಹಿಂದೂ ರಕ್ಷಣೆ ಮಾಡಲಿಲ್ಲ ಅಂತಂದರೆ ಮುಂದೊಂದು ದಿವಸ ನಮ್ಮ ಹಿಂದೂ ರಾಷ್ಟ್ರವಾಗಿ ಇಸ್ಲಾಮಿಕ್ ರಾಷ್ಟ್ರ ಆಗೋದಲ್ಲಿ ಯಾವುದೇ ಸಂಶಯ ಇಲ್ಲ. ಅಲ್ಲಿ ಯಾವನೋ ಒಬ್ಬ ಯೂಟ್ಯೂಬರ್ ಬಿಟ್ಟಂಥ ಕೆಲವು ಮಾಹಿತಿಯನ್ನು, ಅದು ಅಸಮಂಜಸವಾದ ಮಾಹಿತಿಯನ್ನು, ಅಪೂರ್ಣವಾದಂಥ ಮಾಹಿತಿಯನ್ನು ಇವತ್ತು ಜಗತ್ತಿಗೆ ಸಾರಿ ಇವತ್ತು ಇಷ್ಟು ಪವಿತ್ರವಾದಂಥ ಒಂದು ರೀತಿ ಇಡೀ ನಮ್ಮ ವಿಶ್ವದಲ್ಲೇ ಅತಿ ಪ್ರಸಿದ್ಧವಾದಂಥ ಮತ್ತು ಪವಿತ್ರವಾದಂಥ ಕ್ಷೇತ್ರ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಅದು ಶ್ರೀ ಮಂಜುನಾಥನ, ಈ ಮಂಜುನಾಥನ ದೇವಸ್ಥಾನಕ್ಕೆ ಕಪ್ಪು ಮಸಿ ಬಳಿಯುವಂಥ ಕೆಲಸವನ್ನು ಮಾಡ್ತಾಯಿದ್ದಾರಲ್ಲ, ಇದು ನಿಲ್ಲಿಸಬೇಕು. ಮತ್ತು ನಾವು ಹಿಂದೂ ಎಲ್ಲ ಒಂದಾಗಿ ನಾವು ಅದನ್ನು ರಕ್ಷಣೆ ಮಾಡಬೇಕು ಅಂತಂತೇಳಿ ಧರ್ಮೋ ರಕ್ಷತಾ ಅಂತೇಳಿ ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು ಅಂತಂತೇಳಿ ನಾವು ಹಿಂದೂ ಸನಾತನ ಧರ್ಮವನ್ನು ಎತ್ತಿಡಿಬೇಕು ಅಂತೇಳಿ ನಾವೆಲ್ಲರೂ ಕೂಡ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತು ನಾವು ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ. ಇದು ಒಂದು ಸಂದೇಶ ಏನು ಅಂತಂದರೆ, ನೀವು ಒಂದು ಮುಸಲ್ಮಾನ್ ಸಮುದಾಯದಲ್ಲಿ ಯಾವುದಾದ್ರೂ ಒಂದು ಅಹಿತಕರ ಘಟನೆ ಆದರೆ ಯಾವುದೇ ದರ್ಗಾಗಳ ಮೇಲೆ ಆಗಿರ್ಬೋದು, ಇಲ್ಲ ಮಸೀದಿಗಳ ಮೇಲೆ ಆಗಿರ್ಬೋದು, ಮೌಲಗಳ ಮೇಲೆ ಆಗಿರ್ಬೋದು, ಇವತ್ತು ಕೂಡ ಯಾವುದೇ ರೀತಿಯಾದಂಥ ಈ ರೀತಿ ಆಕ್ರಮಣವನ್ನು ಮಾಡಲಿಲ್ಲ. ಅಂದರೆ ಈ ಯೂಟ್ಯೂಬರ್ಗಳಾಗಿರ್ಬೋದು ಮತ್ತು ಬೇರೆ ಯಾವುದಾರ ಟಿ ವಿ ಚಾನಲ್ಗಳಾಗಿರ್ಬೋದು. ಅಲ್ಲಿ ಅಂದರೆ ನಾನು ಎಲ್ಲ ಟಿ ವಿ ಚಾನಲ್ಗೆ ಎಲ್ಲ ಯೂಟ್ಯೂಬರ್ಗೆ ಹೇಳ್ತಾ ಇಲ್ಲ, ಅಲ್ಲಿ ಕೆಲವು ಷಡ್ಯಂತ್ರ ಮಾಡಿ ಹಣ ಮಾಡಬೇಕಂತ ಹೊರಟಿದ್ದಾರಲ್ಲ ಕೆಲವು ಯೂಟ್ಯೂಬರ್ಗಳು, ಅವರು ಆ ಕೆಲಸವನ್ನು ಮಾಡಲಿಲ್ಲ. ಅಲ್ಲಿ ಬೇರೆ ಧರ್ಮ, ಈಗ ಕ್ರಿಶ್ಚಿಯನ್ ಸಮುದಾಯ ಇರ್ಬೋದು, ಮುಸಲ್ಮಾನ್ ಸಮುದಾಯದ ಯಾವುದಕ್ಕೂ ಮಾಡಲಿಲ್ಲ. ಅಲ್ಲಿ ಕೇವಲ ಹಿಂದೂ ಧರ್ಮವನ್ನೇ ಅವಲಂಬಿತವಾಗಿರುವಂಥ ಹಿಂದೂ ದೇವಸ್ಥಾನಗಳನ್ನ ಟಾರ್ಗೆಟ್ ಮಾಡ್ತಾಯಿದ್ದಾರೆ. ಮೊದಲು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಕೆಲವು ಪಾಲಿಸಿಗಳಿದ್ದಾವೆ, ಅಲ್ಲಿ ಒಂದು ನಿಯಮಗಳಿದೆ, ಕಟ್ಟುಪಾಡುಗಳಿದ್ದಾವೆ. ಅಲ್ಲಿ ಯಾರು ದೇವ್ರನ್ನ ಪೂಜೆ ಮಾಡಬೇಕು, ಯಾರು ದೇವ್ರ ಪೂಜೆ ಮಾಡಬಾರ್ದು, ಯಾರು ಶುಭ್ರವಾಗಿರಬೇಕು, ಯಾರು ಎಲ್ಲ ನಿಯಮಗಳಿದ್ದಾವೆ. ಅಲ್ಲಿ ಆ ಹಿಂದೆ ಪೂರ್ವಜರು ಮಾಡ್ಕೊಂಬಂದಂಥ ಧರ್ಮಗಳವು, ಅದನ್ನ ಪಾಲನೆ ಮಾಡ್ಕೋಬೇಕಾಗ್ತದೆ. ಅಲ್ಲಿ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇವರು ಬಲಿಷ್ಠವಾಗಿ ಹೋರಾಟ ಮಾಡಿದಂಥ ಅವಳು ಹೆಣ್ಮಗಳು ಮುಸಲ್ಮಾನ್ ಹೆಣ್ಮಗಳವಳಲ್ಲಿ ಇವತ್ತು ಆಕೆ ಬಂದು ಆ ದೇವ್ರ ದರ್ಶನ ಮಾಡ್ತಾಯಿದ್ದಾಳೆ. ಅಲ್ಲಿ ಎಲ್ಲರಿಗೂ ಸಾಮಾಜಿಕ ನ್ಯಾಯ ಬೇಕು ಅಂತ ಅಂದರು. ಇವತ್ತು ಕಾರಣ ಏನೇ ಇರ್ಬೋದು, ಅಲ್ಲಿ ಇವತ್ತು ಇಡೀ ಬೆಟ್ಟ ಗುಡ್ಡಗಳು ಕುಸಿದು ಇವತ್ತು ಲಕ್ಷಾಂತರ ಜನರ ಜೀವಗಳ ಹಾನಿ ಆಯ್ತು. ಅಲ್ಲಿ ಇಲ್ಲ ಒಂದು ಕಡೆ ನಾವೇನು ಯತ್ನ ಮಾಡ್ಬೇಕಂತ ಅಂದರೆ, ನಮ್ಮ ಧರ್ಮ ವಿರುದ್ಧವಾಗಿ ಮಾತನಾಡಿದಂಥವ್ರು ಏನೇನು ಶಿಕ್ಷೆ ಆಗ್ತಿದೆ ಅಂತ ನಮಗೆಲ್ಲ ಸತ್ಯ ಗೊತ್ತಾಗಿದೆ. ಹಾಗಾಗಿ ನಾವು ಹಿಂದೂ ಸನಾತನ ಧರ್ಮವನ್ನು ಕಾಪಾಡಬೇಕಾಗಿದೆ. ನಮ್ಮ ಹಿಂದೂ ಧರ್ಮ ಉಳಿವಿಗಾಗಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷ ಒಂದಾಗಿ ಇಡೀ ರಾಷ್ಟ್ರಾದ್ಯಂತ ಒಂದು ಆಂದೋಲನವನ್ನು ನಾವು ಸಾರಿದ್ದೇವೆ. ಅಲ್ಲಿ ಅದರಿಂದ ಇವತ್ತು ನಾವು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಭಾರತೀಯ ಜನತಾ ಪಕ್ಷ ಎಲ್ಲ ಸಕ್ರಿಯ ಕಾರ್ಯಕರ್ತರು, ಮತ ಬಾಂಧವರು ಎಲ್ಲರೂ ಕೂಡ ಬಂದು ಇವತ್ತು ಆ ಭಗವಂತನ ದರ್ಶನ ಮಾಡಿ ಹಿಂದೂ ಧರ್ಮವನ್ನು ನಾವು ರಕ್ಷಣೆ ಮಾಡ್ತೀವಿ, ನಾವೆಲ್ಲ ನಿಮ್ಮ ಜೊತೆ ಇದ್ದೀವಿ ಅಂತೇಳಿ ವೀರೇಂದ್ರ ಹೆಗಡೆಯವರಿಗೆ ಮತ್ತು ಧರ್ಮಸ್ಥಳದ ಮಂಜುನಾಥನ ಭಗವಂತನ ಅಣ್ಣಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಾವು ಅಲ್ಲಿ ನಾವೊಂದು ಪ್ರಮಾಣವನ್ನು ಮಾಡಬೇಕು ಅಂತ ಎಲ್ಲ ಬಂದಿದ್ದೀವಿ. ನಾವೆಲ್ಲ ಹಿಂದೂ ಧರ್ಮ ರಕ್ಷಣೆ ಮಾಡಬೇಕಂತ ಬಂದಿದ್ದೀವಿ. ಹಾಗಾಗಿ ಈ ಒಂದು ಆಂದೋಲನ ಅಂದ್ಕೊಂಡಿದ್ದೀವಿ. ಅಲ್ಲಿ ಒಂದು ನೋಡಿ, ನಾನು ಈ ರಾಷ್ಟ್ರ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಒಬ್ಬ ವಕೀಲರಾಗಿ ಹೇಳ್ತೀನಿ. ನಾನಲ್ಲಿ ಯಾವುದೇ ಒಂದು SIT ತನಿಖೆ ಮಾಡಬೇಕಾರಲ್ಲಿ ಅಸ್ಥಿ ಪಂಜರ ಅಂತಂದು ಅವ್ನು ಕೋರ್ಟಿಗೆ ತರ್ತಾನೆ ಒಬ್ಬ ವ್ಯಕ್ತಿ. ಅವ್ನು ಯಾರು ಅಂತ ಈಗ ಗೊತ್ತಾಗಿದೆ. ಅಲ್ಲಿ ಒಬ್ಬ ವ್ಯಕ್ತಿ ಯಾವುದೇ ಒಬ್ಬ ಒಂದು ದೇಹದ ಕಳೆಬರವನ್ನು ಭೂಮಿಯಿಂದ ಹೊರಗೆ ತೆಗಿಬೇಕಂತಂದರೆ ಅದಕ್ಕೆ ನ್ಯಾಯಾಲಯದ ಆದೇಶ ಕಂಪಲ್ಸರಿ ಬೇಕದು, ಕೋರ್ಟ್ ಆದೇಶ ಆಗಬೇಕು. ಮತ್ತು ಎರಡನೇದಾಗಿ ಅದನ್ನು ತಹಶೀಲ್ದಾರ್ ಮಾಜರ್ ಮಾಡಬೇಕಲ್ಲಿ, ಕೋರ್ಟ್ ಅನುಮತಿ ಕೊಟ್ಟು ಅದನ್ನು FSL ರಿಪೋರ್ಟ್ ತೆಗೀರಿ ಅಂತ ಹೇಳಿದ ಮಾತ್ರ ಕಳೆಬರ ಮುಟ್ಟಕ್ಕೆ ಅಧಿಕಾರದಲ್ಲಿ. ಇವನು ಕಳೆಬರ ತೆಗೆದಂಥ ವ್ಯಕ್ತಿಗೆ ಅಧಿಕಾರ ಕೊಟ್ಟರು ಯಾರು, ಅವ್ನಿಗೆ ಆದೇಶ ಕೊಟ್ಟದ್ದು ಯಾರು? ಈ ಕಳೆಬರ ತಗೊಂಡು ನೇರವಾಗಿ ಕೋರ್ಟಿಗೆ ಬರ್ತಾನೆ ಅಂದರೆ ಕಳೆಬರ ತಂದ ತಕ್ಷಣ SIT ರಚನೆ ಆಗ್ತದೆ ಅಂತಾರೆ. ಇದರಿಂದ ಕಾಂಗ್ರೆಸ್ ಷಡ್ಯಂತ್ರ ಇದೆ. ಅಲ್ಲಿ ಇವ್ರು ಯಾಕೆ, ನಾನು ಕರ್ನಾಟಕ ಕಾಂಗ್ರೆಸ್ ಅನ್ನೋಕ್ಕಿಂತಲೂ ಅಲ್ಲಿ ಕಾಂಗ್ರೆಸ್ಸು ಕೇಂದ್ರದ ಕಾಂಗ್ರೆಸ್ಸಿನ ಕೈಗೊಂಬೆ ಆಗಿದೆ. ಅಲ್ಲಿ ಅವ್ರು ಯಾವ ಮತೀಯದರು, ಯಾವ ಧರ್ಮದವರು? ಅವರು ಮೂಲ ಕಾಂಗ್ರೆಸ್ ಪಕ್ಷ ಏನಿದೆ ಅವ್ರದಲ್ಲಿ, ಇವ್ರದೇನೋ ಒಂದು ಗಾಂಧಿ ವಂಶಸ್ಥರು ಅಂತ ಹೇಳ್ಕೊತಾರಲ್ಲ, ಅವ್ರ ಪರಿವಾರದ ಹಿನ್ನೆಲೆ ತಗೊಳ್ಳಿ ಯಾವ ಒಂದು ಸಮುದಾಯಕ್ಕೆ ಸೇರಿದವರು ಅಂತಂದೇಳಿ. ಇವತ್ತು ಕೇರಳದಿಂದ ಎಲ್ಲ ಪಿತೂರು ನಡೀತದೆ, ತಮಿಳುನಾಡಿನ ಪಿತೂರು ನಡೀತಿದೆ ಅಂತಂದರೆ ಅದರಿಂದ ಯಾರಿದ್ದಾರೆ ಗೊತ್ತಾಗಬೇಕಲ್ಲ. ಸೊ ಈ SIT ತಂಡ ರಚನೆ ಮಾಡಿದ್ದು ವಿರುದ್ಧವಾಗಿ ಕೂಡ SIT ಇದನ್ನು NIನ ತನಿಖೆ ಮಾಡಬೇಕಾಗಿದೆ. ಅಲ್ಲಿ ಹಾಗಾಗಿ ಒಬ್ಬ ಅಪರಾಧಿ ಸ್ಥಾನದಲ್ಲಿರುವಂಥ ವ್ಯಕ್ತಿ ಒಂದು ಕ್ಷೇತ್ರದ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಾಗ ಅಲ್ಲಿ ಅದನ್ನು ಆಗಲೇ ಕೂಡಲೇ ಅವನು ಬಂಧಿಸಿ ಅವನ ಮೇಲೆ ಕ್ರಮ ತಗೋಬೇಕಾಯ್ತು. ಅಲ್ಲಿ ಯಾವಾಗ ಅವನ ಮಾತಿಗೆ ಬೆಲೆ ಕೊಟ್ಟು SIT ತಂಡ ರಚನೆ ಮಾಡಿದ್ರು ಅವತ್ತೇ ಗೊತ್ತಾಗ್ತದೆ ಕಾಂಗ್ರೆಸ್ ಪಕ್ಷ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಇನ್ವಾಲ್ವ್ಮೆಂಟ್ ಇದೆ ಅಂತೇಳಿ. ಇಂಡೈರೆಕ್ಟ್ ಅಲ್ಲ, ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇದೆ. ಹಾಗಾಗಿ ಈ ಷಡ್ಯಂತ್ರದಿಂದ ಕರ್ನಾಟಕ ಕಾಂಗ್ರೆಸ್ ಪಕ್ಷ ಸರ್ಕಾರ ವಿತ್ತು ಕೇಂದ್ರದ ಕಾಂಗ್ರೆಸ್ ಅಧಿನಾಯಕರು ಇದರಲ್ಲಿ ಇನ್ವಾಲ್ವ್ಮೆಂಟ್ ಇದೆ ಅಂತ ನಾನು ನೇರವಾಗಿ ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ನಾನು ಕರುಂಗಲಿ ಮಾಲ ಇತ್ತೀಚೆಗೆ ವಿಪರೀತ ಟ್ರೆಂಡ್ ನಲ್ಲಿರುವ ವಸ್ತು. ಸಾಕಷ್ಟು ಸೆಲೆಬ್ರಿಟಿಗಳು ಈ ಮಾಲೆಯನ್ನ ಧರಿಸುತ್ತಿದ್ದಾರೆ. ಇದು ಲುಕ್ ಅನ್ನ ಕೊಡೋದ್ರ ಜೊತೆಗೆ ದೇಹದಲ್ಲಿನ ನೆಗೆಟಿವಿಟಿಯನ್ನ ಹೊರತೆಗೆಯೋ ಶಕ್ತಿ ಇದೆ ಅಂತ ನಂಬ್ತಾರೆ. ಇನ್ನು ಇದನ್ನ ಕೆಲವರು ಜಪ ಮಾಲೆಯಾಗಿ ಕೂಡ ಬಳಸುತ್ತಿದ್ದಾರೆ. ಈ ಕಪ್ಪು ಬಣ್ಣದ ಮಾಲೆ ಶನಿ ದೋಷಗಳಿಂದ ಮುಕ್ತಿ ಕೊಡುತ್ತೆ ಅನ್ನೋ ನಂಬಿಕೆ ಸಾಕಷ್ಟು ಜನರದ್ದು. ಇದು ನೆಗೆಟಿವ್ ಎನರ್ಜಿಯನ್ನ ತೆಗೆದುಹಾಕುತ್ತೆ ಅಂತಲೂ ಕೆಲವರು ನಂಬ್ತಾರೆ. ಇಂಥ ಕರುಂಗಲಿ ಮಾಲೆಯನ್ನ ಕನ್ನಡದ ಹುಡುಗರೇ ಸನಾತನಿ.com ಮೂಲಕ ನಿಮಗೆ ತಲುಪಿಸುವ ಕೆಲಸ ಮಾಡ್ತಿದ್ದಾರೆ.
ಆ ವೆಬ್ಸೈಟ್ನಲ್ಲಿ ಕನುಂಗಲಿ ಜ್ವಾಲಾಮುಖಿ ಮಾಲೆ ಹಾಗೂ ಒರಿಜಿನಲ್ ರುದ್ರಾಕ್ಷಿಯನ್ನ ಬೇಕಿದ್ದವರಿಗೆ ತಲುಪಿಸುವ ಕೆಲಸ ಮಾಡ್ತಾರೆ. ನಿಮ್ಮಲ್ಲಿ ಯಾರಿಗಾದ್ರೂ ಈ ಜಪ ಮಾಲೆಯ ಅವಶ್ಯಕತೆ ಇದ್ರೆ ಅಂಥವರು 8147287998 ಈ ನಂಬರ್ಗೆ ಕರೆ ಮಾಡಬಹುದು ಅಥವಾ ಸನಾತನಿ.com ನ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿದ್ದೀನಿ. ಅಲ್ಲಿಂದಲೂ ನೀವು ಖರೀದಿಸಬಹುದು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.